ಹಲೋ ಗಾಯ್ಸ್, ಐ ಹೋಪ್ ನಂದು ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ದೀರಾ ಅಂತ. ನಾನಿವಾಗ ಚಿಕ್ಕಮಗಳೂರಲ್ಲಿದ್ದೀನಿ. ಸೊ ಆಲ್ರೆಡಿ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಮತ್ತು ಜರಿ ಫಾಲ್ಸ್ನ ನಿಮಗೆ ತೋರಿಸಾಗಿ ಫಾಲ್ಸ್ ಮುಗಿಸಿ ನಾವು ಬಂದಿದ್ದು ಹೋಮ್ ಸ್ಟೇಗೆ. ನಾವು ಎಲ್ಲಿ ಸ್ಟೇ ಆಗಿದ್ವಿ ಅಂತ ಡೀಟೇಲ್ಸ್ ಬೇಕಂದರೆ ನೀವು ಖಂಡಿತ ನೆಕ್ಸ್ಟ್ ವ್ಲಾಗ್ನ ನೀವು ನೋಡಲೇಬೇಕಾಗುತ್ತೆ. ಆ್ಯಂಡ್ ನಾವು ಸ್ಟೇ ಆಗಿದ್ದು ಹೋಮ್ ಸ್ಟೇ ಅಂತೂ ಸಕ್ಕತ್ತಾಗಿತ್ತು. ಸೊ ಜರಿ ಫಾಲ್ಸ್ ಮುಗಿಸಿ ನಾವು ಎಲ್ಲಿಗೆ ಹೋಗೋದು ಅಂತ ನೋಡಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಬನ್ನಿ. ಒಂದು ಊಟ ಮಾಡಿದ್ವಿ, ಮನೆ ಊಟದ ಥರ ಫೀಲೇ ಸಿಕ್ತು. ಸೊ ಅದಾದಮೇಲೆ ಕಾಫಿ ಕೊಟ್ಟಿದ್ದಾರೆ. ಸೊ ಈ ಥರ ವ್ಯೂ ನೋಡ್ಕೊಂಡು ಕಾಫಿ ಕುಡಿತಾ ಇದ್ದರೆ ತುಂಬ ಚೆನ್ನಾಗಿದೆ. ಅದೇ ನಮ್ಮ ಪಾಪ ಹೇಳ್ತಾನೆ ನಮ್ಮ ಊರಲ್ಲೇ ಇದೇ ಥರ ಇದೆ ಅಂತ. ಕಾಫಿ ಕಮ್ಮಿ ಆದರೆ ಕಾಫಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಊಟ ಎಲ್ಲ ಮುಗಿಸಿ, ಊಟ ಅಂತೂ ಮಸ್ತಾಗಿತ್ತು. ಸೊ ಅದ್ರದ್ದು ವಿಡಿಯೋ ನಿಮಗೆ ಮಾಡಿ ಹಾಕ್ತೀನಿ. ಸೊ ನಾವು ನೆಕ್ಸ್ಟ್ ಹೋಗಿದ್ದು ಅಲ್ಲೇ ನಿಯರ್ ಜಸ್ಟ್ 6 ಕಿಲೋಮೀಟರ್ ಇರೋ ಕಳಸ ಹ್ಯಾಂಗಿಂಗ್ ಬ್ರಿಡ್ಜಿಗೆ. ಸೊ ಇದು ಕಳಸದಲ್ಲಿರೋ ಒಂದು ಮೇಯ್ನ್ ಅಟ್ರಾಕ್ಷನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಈ ಪ್ಲೇಸು ತುಂಬಾ ಚೆನ್ನಾಗಿದೆ. ಕೆಳಗಡೆ ನಿಮಗೆ ನದಿ ಇದೆ, ಭದ್ರಾ ನದಿ. ಸೊ ಅಲ್ಲಿ ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಆ್ಯಂಡ್ ದಿಸ್ ಇಸ್ ದ ಲಾಂಗೆಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತಲೇ ಹೇಳ್ತೀವಿ. ಆ್ಯಂಡ್ ಕಳಸ ಸೈಡ್ ನೀವೇನಾದರೂ ಬರ್ತಾ ಇದ್ದೀರಾ ಅಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ ನಾವು ಇಲ್ಲಿ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ ನಾನು ಬೀಳ್ತೀನಿ ಅಂತ ಹೇಳ್ತಾ ಇದ್ದೀನಿ, ಹಸ್ಬೆಂಡ್ ಹೋಗಿ ಬೀಳು ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ತುಂಬಾ ವ್ಲಾಗ್ಸ್ ಕೂಡ ಮಾಡಿದ್ವಿ ನಾವು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಕೆಳಗಡೆ ನದಿ ಇದೆ ಆ್ಯಂಡ್ ಸುತ್ತ ಗ್ರೀನರಿ ಇದೆ. ಆ್ಯಂಡ್ ಫೋಟೋಶೂಟಿಗಂತೂ ಒಳ್ಳೆ ಬ್ಯಾಕ್ಗ್ರೌಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಇಲ್ಲಿ ವ್ಯೂ ಎಲ್ಲ. ಆ್ಯಂಡ್ ಬ್ರಿಡ್ಜ್ ಕೂಡ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಅಂದರೆ ಭಯ ಏನೂ ಆಗಲ್ಲ ನಿಮಗೆ. ಕೆಲವೊಂದು ಬ್ರಿಡ್ಜಿಗೆ ನೀವು ಹತ್ಬೇಕಂದ್ರೆ ಭಯ ಆಗ್ತಿರುತ್ತೆ, ಬಟ್ ಈ ಬ್ರಿಡ್ಜ್ ಆ ಥರ ಇಲ್ಲ. ಸೊ ತುಂಬ ಸೇಫ್ಟಿ ಪರ್ಪಸ್ ಇದೆ. ಸೊ ನಾವು ನೀಟಾಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಸೊ ಸೇಫ್ಟಿ ಪರ್ಪಸ್ ಚೆನ್ನಾಗಿದೆ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಹಸ್ಬೆಂಡ್ ಕೂಡ ತುಂಬಾ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಹೇಗೆ ಕಾಣ್ತಾ ಇದ್ದೀವಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ತುಂಬ ಜನ ಚಿಕ್ಕಮಗಳೂರಿಗೆ ಟ್ರಿಪ್ಗೆ ಅಂತ ಬರ್ತಾರೆ, ಬಟ್ ಚಿಕ್ಕಮಗಳೂರು ನಿಯರೇ ಇರೋ ಕಳಸದಲ್ಲೂ ಕೂಡ ತುಂಬ ಒಳ್ಳೆ ಪ್ಲೇಸಸ್ ಇದೆ. ಆ್ಯಂಡ್ ನೀವು ವ್ಯೂ ಪಾಯಿಂಟ್ಸ್ ಅಂತ ಬಂದರೆ ರಾಣಿಜರಿ ಇದೆ ಆ್ಯಂಡ್ ಮೈದಾತಿ ಇದೆ ಆ್ಯಂಡ್ ತುಂಬಾ ಪ್ಲೇಸಸ್ ಇದೆ. ಆ್ಯಂಡ್ ತುಂಬ ಪ್ಲೇಸಸ್ನ ನೀವು ಇಲ್ಲೂ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನೀವು ಏನಾದರೂ ಚಿಕ್ಕಮಗಳೂರು ಸೈಡ್ ಬಂದರೆ ಜಸ್ಟ್ 2 hours ಜರ್ನಿ ಮಾಡಿದರೆ ನಿಮಗೆ ಕಳಸ ಸಿಗುತ್ತೆ. ಸೊ ಈ ಕಡೆ ಕೂಡ ನೀವು ಬರ್ಬೋದು. ಮೂಡಿಗೆರೆ ಸೈಡಿಂದನೂ ನೀವು ಕಳಸಾಗೆ ಹೋಗ್ಬೋದು. ಆ್ಯಂಡ್ ತುಂಬ ಜನ ವಿಸಿಟರ್ಸ್ ಕೂಡ ಬಂದರು, ಬಿಕಾಸ್ ನಾವು ಹೋಗಿದ್ದು ದಸರಾ ಟೈಮ್ ಆಗಿದೆ, ಇದರಿಂದ ತುಂಬ ಜನ ಬಂದಿದ್ದರು. ಆ್ಯಂಡ್ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲೆಲ್ಲ ಡ್ಯಾನ್ಸ್ ಕೂಡ ಮಾಡಿದ್ವಿ ಆ್ಯಂಡ್ ರೀಲ್ಸ್ ಕೂಡ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಇದು ಜಸ್ಟ್ ನಾವು ಸ್ಟೇ ಆಗಿದ್ದ ಹೋಮ್ ಸ್ಟೇಯಿಂದ ಜಸ್ಟ್ 6 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಆ್ಯಂಡ್ ಕಳಸ ಸಿಟಿಗೆ ತುಂಬ ನಿಯರ್ ಇರೋ ಅಂಥ ಪ್ಲೇಸ್ ಇದು. ಸೊ ನೀವು ಈಸಿಯಾಗಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಈ ಪ್ಲೇಸಿಗೆ ನಿಮಗೆ ಆಲ್ಮೋಸ್ಟ್ ನಿಯರ್ ಬೈ ತನಕ ವೆಹಿಕಲ್ ಬರುತ್ತೆ. ಜಸ್ಟ್ ಒಂದು 500 ಮೀಟರ್ ನೀವು ವಾಕ್ ಮಾಡಿ ಬರಬೇಕಷ್ಟೇ. ಸೊ 500 ಮೀಟರ್ ಹಿಂದೆ ನೀವು ಪಾರ್ಕಿಂಗ್ ಮಾಡಬೇಕು. ಆ್ಯಂಡ್ ಓನ್ ವೆಹಿಕಲ್ ಕೂಡ ಇಲ್ಲಿಗೆ ಬರ್ಬೋದು. ಜೀಪ್ ರೈಡ್ ಆ ಥರ ಏನಿಲ್ಲ. ಸೊ ಓನ್ ವೆಹಿಕಲಲ್ಲಿ ನೀವು ಇಲ್ಲಿ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಈ ಪ್ಲೇಸು ತುಂಬಾ ಚೆನ್ನಾಗಿದೆ, ಯುನೀಕ್ ಆಗಿದೆ. ಅದರಲ್ಲೂ ಫೋಟೋಶೂಟ್ಗೆ ಅಂತ ಏನಾದರೂ ನೀವು ಬರ್ತಿದ್ದೀರಾ, ಪ್ರೀ ವೆಡ್ಡಿಂಗ್ ಆ ಥರ ಏನಾದರೂ ಅಂದರೆ ಸೊ ಒಂದು ಪರ್ಫೆಕ್ಟ್ ಶೂಟ್ ನೀವು ಮಾಡ್ಬೋದು ಇಲ್ಲಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ನನ್ನ ತಮ್ಮ ಆ್ಯಂಡ್ ಅಲ್ಲಿ ತುಂಬ ಜನ ಇದ್ದರು. ಆ್ಯಂಡ್ ಅಲ್ಲಿ ಒಂದು ಕಾಮಿಡಿ ಏನಂದರೆ ನಾವೇನಾದರೂ ಒಂದು ಫೋಟೋ ತೊಗೊಡಿ ಅಂತ ಯಾರನ್ನಾದರೂ ಕೇಳಿಬಿಟ್ರೆ ಅವರು ನಮಗೂ ತಗೊಳ್ಳಿ. ಅದು ಕಾಮಿಡಿ ಅಲ್ಲ, ಅದು ಆಬ್ವಿಯಸ್ಲಿ ನಾವು ಅಷ್ಟೇ ಅಲ್ವಾ. ಸೊ ನಾವು ಬೇರೆಯವ್ರಿಗೆ ಫೋಟೋ ತೊಗೊಟ್ಬಿಟ್ರೆ ಅವ್ರು ನಮಗೂ ತಗೊಡ್ತಾರೆ ಅಂದ್ಬಿಟ್ಟು ತೊಗೊಡ್ತೀವಿ. ಆ್ಯಂಡ್ ತುಂಬ ವೀವ್ಸ್ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಇಲ್ಲಿ ನೋಡಿ ನೀವೇ ನೋಡ್ತಾ ಇರ್ಬೋದು, ನಾನು ಹಸ್ಬೆಂಡ್ ಕೂಡ ತುಂಬ ರೀಲ್ಸ್ ಮಾಡಿದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ನಾವು ನಮ್ಮದು ಸ್ಟೇ ಆಗಿರೋ ಹೋಮ್ ಸ್ಟೇಯಿಂದ ನಿಯರ್ ಬೈ ಬಂದಿದ್ದೀವಿ. ಅದು ಲಾಂಗೆಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಕಳಸಲ್ಲಿರೋದು. ಸೊ ಇಲ್ಲಿಂದ ತುಂಬ ಚೆನ್ನಾಗಿದೆ ವ್ಯೂ. ನೀವು ಇಲ್ಲಿಗೆ ಬಂದು ವಿಸಿಟ್ ಮಾಡ್ಬೋದು. ವ್ಯೂ ಚೆನ್ನಾಗಿದೆ, ನದಿ ವ್ಯೂ ಇದೆ. ಇಲ್ಲಿ ನೋಡಿ ನಾನು ನನ್ನ ತಮ್ಮ ಮತ್ತು ಹಸ್ಬೆಂಡ್ ಮತ್ತು ನನ್ನ ತಂಗಿ ಎಲ್ಲ ಬಂದಿದ್ವಿ. ತುಂಗಭದ್ರಾ ಮಂತ್ರಾಲಯ. ಸೊ ಹೇಗೆ ಅನಿಸ್ತು ಈ ಪ್ಲೇಸು? ನಾನೇ ಕರ್ಕೊಂಡ್ಬಂದಿದ್ದೀವ್ರನ್ನೆಲ್ಲ ಇಲ್ಲಿಗೆ. ನಾಳೆ ಪ್ಲಾನ್ ಮಾಡಿದ್ದೆ ಇದನ್ನ. ಓಹೋ, ಕರ್ನಾಟಕದಲ್ಲಿದೆ, ಕನ್ನಡ ಗೊತ್ತಿಲ್ಲಂತೆ. ನೋಡಿರಿ, ಕನ್ನಡ ಬಿಟ್ಟು ಬೇರೆದ್ ಗೊತ್ತಿಲ್ಲ ಅಂದಿದ್ದು ಕಣೋ.
ಅಲ್ಲಿ ನಾವು ತುಂಬ ಸೇವ್ ರೀಲ್ಸ್ ಕೂಡ ಮಾಡಿದ್ವಿ. ಸೊ ನಾವು ಈ ಥರ ಎಲ್ಲ ಪ್ಲೇಸಿಗೆ ಹೋದಾಗೂ ಈ ಥರ ಪೋಸ್ ಮಾಡೋದು ಒಂದು ರೀಲ್ ಮಾಡಿದ್ವಿ. ಸೊ ಪ್ಲೇಸಸ್ ಹತ್ರ ಆ್ಯಂಡ್ ಆ ರೀಲ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಪ್ಲೇಸು ತುಂಬಾ ಚೆನ್ನಾಗಿರೋ ಅಂಥ ಪ್ಲೇಸ್. ಇಲ್ಲಿ ನೋಡಿ ನನ್ನ ತಮ್ಮನ ಯಾವ ಥರ ಸ್ಟೈಲಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಅವ್ರ ಕತೆ ಬೇಡ, ಅವರಿಬ್ರದ್ದು, ನನ್ನ ತಮ್ಮ ಮತ್ತು ತಮ್ಮ ಹುಡುಗಿರಿಗಿಂತ ಹೆಚ್ಚಾಗ್ಬಿಟ್ಟಿದ್ದಾರೆ ಇಬ್ಬರು. ನಮ್ಮ ಫೋಟೋಸ್ಗಿಂತ ಜಾಸ್ತಿ ಅವ್ರದ್ದೇ ಫೋಟೋಸು. ಎಲ್ಲಿ ನೋಡಿ ಅಲ್ಲೇ ಫೋಟೋ ವೀಡಿಯೋ. ಆ್ಯಂಡ್ ನನ್ನ ತಮ್ಮ ಆ್ಯಕ್ಚುಲಿ ಫೋಟೋ ತೆಗೆಯೋದ್ರಲ್ಲೆಲ್ಲ ತುಂಬ ಚೆನ್ನಾಗಿದ್ದಾನೆ. ಅವನಿಗೆ ಫೋಟೋಗ್ರಫಿ ಸ್ಕಿಲ್ಸ್ ಚೆನ್ನಾಗಿದೆ. ಸೊ ನಮ್ಮದೆಲ್ಲ ಫೋಟೋಸ್ ಚೆನ್ನಾಗಿ ತೆಗೆದಿರೋದು ಅವನೇನ ಆ್ಯಕ್ಚುಲಿ. ಆ್ಯಂಡ್ ಇವ್ರ ಕತೆ ನೋಡಿಬಿಟ್ರೆ ನೀವು ಇವಾಗ ನೀವೇ ನೋಡಿ ಏನು ಮಾಡ್ತಾಯಿದ್ದಾರೆ ನೋಡಿ. ಅಮ್ಮ ಎಲ್ಲಿ ಬಂದಿದ್ದಾರೆ ಪುಷಪ್ ಮಾಡೋಕ್ಕೆ. ಸೊ ಎಲ್ಲಾದರೂ ಯಾರಾದರೂ ಹುಡುಗಿ ನೋಡಿ ಇಷ್ಟಪಡಲಿ ಅಂತ ಈ ಥರ ಮಾಡ್ತಿದ್ದಾರೆ ಅನಿಸುತ್ತೆ. ನಾವಂತೂ ಸಿಕ್ಕಾಪಟ್ಟೆ ರೇಕ್ಸ್ ಆಗಿದ್ದೀವಿ, ಪುಷಪ್ ಮಾಡ್ಸೋಕ್ಕೆ ಇನ್ನೆಲ್ಲೂ ಟೈಮ್ ಸಿಕ್ಕಿಲ್ವಾ ಅಂತ. ಸೊ ಇವಾಗ ಇವ್ನು ಮಾಡ್ತಿದ್ದಾನೆ, ನೆಕ್ಸ್ಟ್ ಅವ್ನು ಸ್ಟಾರ್ಟು. ಸೊ ನಮ್ಗಿಂತ ಜಾಸ್ತಿ ವೀಡಿಯೋ ಫೋಟೋ ಎಲ್ಲ ಇದ್ದಿದ್ದು ಇವ್ರದ್ದೇನೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮಗೂ ಕೂಡ ತಗೊಟ್ಟಿದ್ದಾರೆ ಆ್ಯಕ್ಚುಲಿ. ಇದನ್ನೆಲ್ಲ ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ? ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಅದಾದಮೇಲೆ ನಾವು ಒಂದಷ್ಟು ತುಂಬ ಗ್ರೂಪ್ ಪಿಕ್ಸ್ ಎಲ್ಲ ತೊಗೊಂಡ್ವಿ. ಸೊ ನಾನು ನನ್ನ ತಮ್ಮ ಮತ್ತು ನಾನು ನನ್ನ ತಂಗಿ ಮತ್ತು ನಾನು ನನ್ನ ತಮ್ಮ ತಂಗಿ ಎಲ್ಲರೂ ಗ್ರೂಪಲ್ಲೇ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಸೊ ನಾವು ಇದೇ ಫಸ್ಟ್ ಟೈಮು ಈ ಥರ ಮೀನ್ಸ್ ಕಸಿನ್ಸ್ ಮತ್ತು ಹಸ್ಬೆಂಡ್ ಜೊತೆ ಟ್ರಿಪ್ ಅಂತ ಹೋಗಿದ್ದು. ಆ್ಯಕ್ಚುಲಿ ಯೂಸ್ವಲಿ ನನ್ನ ತಮ್ಮ ತಂಗಿ ಅಂದರೆ ಮೀನ್ಸ್ ನನ್ನ ಕಸಿನ್ ಬ್ರದರ್, ನನ್ನ ಕಸಿನ್ ಸಿಸ್ಟರ್ ಯಾವಾಗೂ ನಮ್ಮ ಜೊತೆ ಬರ್ತಿದ್ರು ಆಲ್ಮೋಸ್ಟ್. ಬಟ್ ನನ್ನ ತಮ್ಮ ನಮ್ಮ ಜೊತೆ ಬಂದಿರೋದು ಇದೇ ಫಸ್ಟ್ ಟ್ರಿಪ್. ಆ್ಯಂಡ್ ಈ ಟ್ರಿಪ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಕೂಡ ನಾವು ಈ ಟೀಮಲ್ಲಿ ಟ್ರಿಪ್ನ ಪ್ಲಾನ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿತು. ಸೊ ನಾವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ನನ್ನ ತಮ್ಮ ನನ್ನ ತಂಗಿ ಇರ್ಬೋದು ಆ್ಯಂಡ್ ಎಲ್ಲರೂ ಮೀನ್ಸ್ ನಾವೆಲ್ಲರೂ ಒಟ್ಟಿಗೆ ಬೆಳೆದಿದ್ದರಿಂದ ನಮಗೆ ಏನು ಅನಿಸಿಲ್ಲ. ಆ್ಯಂಡ್ ಅವ್ರು ನನ್ನ ಹಸ್ಬೆಂಡ್ ಜೊತೆ ಅಡ್ಜಸ್ಟ್ ಆಗ್ತಾರಾ ಇಲ್ವಾ ಅನ್ನೋದು ನನ್ನದೊಂದು ಕನ್ಫ್ಯೂಸನ್ ಇತ್ತು. ಬಟ್ ಅವ್ರು ನನ್ನ ಹಸ್ಬೆಂಡ್ ಜೊತೆನೂ ಕೂಡ ಅಡ್ಜಸ್ಟ್ ಆದರು. ಸೊ ಈ ಟ್ರಿಪ್ಪು ತುಂಬ ಚೆನ್ನಾಗಿ ಮೀನ್ಸ್ ಇಷ್ಟ ಆಯಿತು ನನಗೆ. ಸೊ ಒನ್ ಡೇ ಆಗಿರ್ಬೋದು, ಇವಾಗ ಸ್ಟಿಲ್ ಒನ್ ಡೇ ಆದ್ರೂ ಚೆನ್ನಾಗಿದೆ ಅಲ್ವಾ. ನಾವು ಇಷ್ಟು ಜನ ಬಂದಿರೋದು. ಕೆಲವೊಂದು ಸರಿ ಏನಾಗುತ್ತೆ ಒಬ್ಬೊಬ್ಬರ ಜೊತೆ ಕಂಫರ್ಟಬಲ್ ಆಗಲ್ಲ. ಮೀನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನಾವು ಕೊಲೀಗ್ಸ್ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿರ್ತೀವಿ. ಸೊ ಒಬ್ಬೊಬ್ಬರ ಜೊತೆ ನಮಗೆ ಕನೆಕ್ಟ್ ಆಗಲ್ಲ. ಬಟ್ ಈ ಟೀಮು ನಮಗೆ ತುಂಬಾ ಕನೆಕ್ಟ್ ಆಯಿತು. ಸೊ ನೆಕ್ಸ್ಟ್ ನಾವು ಈ ಟೀಮ್ ಜೊತೆ ಮತ್ತಷ್ಟು ಟ್ರಿಪ್ಗಳನ್ನ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ನಷ್ಟು ಟ್ರಿಪ್ಸ್ನ ನಾವು ಪ್ಲ್ಯಾನ್ ಮಾಡ್ತೀವಿ. ಆ್ಯಂಡ್ ಅದೆಲ್ಲ ನೀವು ನೋಡಬೇಕಂದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ನನ್ನ ಚಾನಲ್ ಬಂದು ಮಮತಾ ನಮ್ದುಲ್ಲಾ. ಸೊ 3 ಪ್ಲೇಸಸ್ ಅಷ್ಟೇ ಕವರ್ ಮಾಡೋಕ್ಕಾಗಿದ್ದು. ಹೋಮ್ ಸ್ಟೇನೇ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇತ್ತು. ಬಟ್ ಓಕೆ ಫೈನ್, 3 ಪ್ಲೇಸಸ್ ಆರಾಮಾಗಿ ನೋಡ್ಕೊಂಡು ಬಂದಿದ್ದೀವಿ. ನಾಳೆ ಒಂದಷ್ಟು ವಿಡಿಯೋ ಎಕ್ಸ್ಪ್ಲೋರ್ ಮಾಡ್ತೀವಿ. ಇವಾಗ ಹೋಮ್ ಸ್ಟೇಲಿ ಹೋಗಿ ಅಲ್ಲಿ ಒಂದಷ್ಟು ಎಕ್ಸ್ಪ್ಲೋರ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ 6:45 ಟೈಮ್ ಆಗಿದೆ. ಓಕೆ, ಈ ದಿನ ಅಂತೂ ತುಂಬ ಚೆನ್ನಾಗಿ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಾವು ನೆಕ್ಸ್ಟ್ ಅದಾದಮೇಲೆ ಹೋಮ್ ಸ್ಟೇಗೆ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ರೆಸ್ಟ್ ತೊಗೊಂಡು ನಾವು ಹೋಗಿದ್ದು ಕ್ಯಾಂಪ್ ಫೈರ್ಗೆ. ಸೊ ಒನ್ ಆಫ್ ದ ಬೆಸ್ಟ್ ಥಿಂಗ್ ಏನೋ ಹೋಮ್ ಸ್ಟೇ ಅಥವಾ ನಾವು ಹೊರಗಡೆ ಹೋದ ಅಂದರೆ ಕ್ಯಾಂಪ್ ಫೈರ್ ಸುತ್ತ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ಸೊ ಆ ಥಿಂಗು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ನಾನು ನಾರ್ಮಲ್ ರೂಮ್ ಥರ ಮಾಡಿಲ್ಲ, ಹೋಮ್ ಸ್ಟೇ ಥರ. ಆ್ಯಕ್ಚುಲಿ ರೆಸಾರ್ಟ್ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ರೆಸಾರ್ಟಲ್ಲಿ ನಾವು ಯೂಸ್ವಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಲ್ಲ, ಬೇರೆ ಪ್ಲೇಸಸ್ಗೆ ಹೋಗಬೇಕು ಅಂತ ಹೋಮ್ ಸ್ಟೇ ಅಂತ ಪ್ಲಾನ್ ಮಾಡಿದ್ವಿ. ಆ್ಯಂಡ್ ನಾವು ಹೋಗಿದ್ದು ಹೋಮ್ ಸ್ಟೇ ವರ್ತ್ ಅಂದರೆ ವರ್ತ್ ಇತ್ತು. ಆ್ಯಂಡ್ ಏಕೆಂದರೆ ಅದನ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾವ ಥರ ಇತ್ತು, ಎಷ್ಟು ಕಾಸ್ಟ್ ಇತ್ತು ಅಂತ. ಸೊ ನೆಕ್ಸ್ಟ್ ವ್ಲಾಗ್ ಕೂಡ ನೀವು ತಪ್ಪದೆ ನೋಡಬೇಕು. ಆ್ಯಂಡ್ ಈ ಕತ್ಲಲ್ಲಿ ಕ್ಯಾಂಪ್ ಫೈರ್ ಹಾಕ್ಕೊಂಡು ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ರೆ ಎಷ್ಟು ಮಜಾ ಇರುತ್ತೆ ಅಲ್ವಾ. ಸೊ ನಾವು ಇವಾಗ ಮಾಡಿದ್ದು ಅದೇನೆ. ಸೊ ಸಾಂಗ್ಸು, ಡ್ಯಾನ್ಸು, ಮಾತುಕತೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ನಾನ್ ವೆಜ್ ಮಾಡಿದರು ಅವತ್ತು. ಸೊ ನಾನ್ ವೆಜ್ ಅಂತೂ ಟೇಸ್ಟಿ ಅಂತ, ವೆರಿ ಟೇಸ್ಟಿ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿತ್ತು. ಒಂದು ಸ್ವಲ್ಪ ನಾವು ಚಿಕನ್ನ ನಾವು ಇವಾಗೇ ತೊಗೊಂಡ್ವಿ, ಮೀನ್ಸ್ ಸ್ವಲ್ಪ ಹೊತ್ತು ತೊಗೊಂಡು ಮುಂಚೆನೇ ತೊಗೊಂಡ್ಬಿಟ್ಟು ತಿಂತಾಯಿದ್ವಿ ಕ್ಯಾಂಪ್ ಫೈರ್ ಹತ್ರನೇ. ಸೊ ಚಿಕನ್ ಟೇಸ್ಟ್
ಟೇಸ್ಟಿಗೆ ಕ್ಯಾಂಪ್ ಫೈರ್ ಮುಂದೆ ತಿಂತಾಯಿದ್ರೆ ಅಂತೂ ಮಸ್ತಾಗಿತ್ತು. ಸೊ ನಮಗಂತೂ ನಾನ್ ವೆಜ್ ಅವ್ರು ಮಾಡಿದ್ದು ತುಂಬಾ ಇಷ್ಟ ಆಯಿತು. ಈವನ್ ಮಧ್ಯಾಹ್ನ ಊಟ ವೆಜ್ಜು ಕೂಡ ಸಕ್ಕತ್ತಾಗಿತ್ತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತು, ಟೇಸ್ಟಿಯಾಗಿತ್ತು. ಅವರು ಯಾವುದೇ ರೀತಿ ಪೌಡರಿಂದ ಮಾಡಿದ್ದಾರೆ, ಮಸಾಲೆ ಅನಿಸಿಲ್ಲ. ಏನೋ ಒಂಥರ ಸೂಪರ್ ಟೇಸ್ಟಿ ಇತ್ತು, ಸಖತ್ ಇಷ್ಟ ಆಯಿತು ನಮಗೆ. ಆಲಾಪಕ್ಕೆ ಮನ ಮಿಡಿದಂತಿದೆ ಪ್ರೀತಿಯ ಲಾಪಕ್ಕೆ, ಯಾರೋ ಕರೆದಂತಿದೆ ಪ್ರೇಮದ ಲೋಕಕ್ಕೆ, ಏಕೋ ಈ ಭಾವ ನನಗಂತೂ ಹೊಸದಂತಿದೆ, ಪ್ರತಿ ನಿಮಿಷಕ್ಕೂ ನೀ ಬೇಕು ಎನಿಸುತ್ತಿದೆ, ಕೇಳುವ ಪ್ರೇಮವೇ ಬಿಸಿಲು ರವೆ ತಟ್ಟುತ್ತೆ ಅಂತ ನಮ್ಮ ಅವ್ವನೇ ಹೇಳ್ತದೆ ಎಷ್ಟೋ ಸರಿ, ಬಿಸಿಲು ರವೆ ತಟ್ಟಬೇಕು ಅಂತ. ಹಳ್ಳಿ ಒಳಗಡೆ ಹಂಗೆ ಯೂಸ್ ಮಾಡೋದು. ಇದು ನನ್ನ ಕ್ಲಿಪ್ಪು ಅಲ್ಲ, ಕಳ್ಳಿ ನನ್ನ ಕ್ಲಿಪ್ ಎತ್ಕೊಂಬಂದವಳೆ. ಸರಿ ಹೋಗಿ ಜರ್ಕಿನ್ ಎತ್ಕೊಂಬಂದ್ರಿ ಪ್ಲೀಸ್. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ, ಇದು ನನ್ನ ಹಸಿರು ಕವನ. ಜಸ್ಟ್ ಮಾತಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಾಡುವೆನಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಾಡುವೆನಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ. ನೋಡಿದ್ರಲ್ಲ ನಮ್ಮ ಸಾಂಗು ಡ್ಯಾನ್ಸು ಸುಸ್ತಾಗ್ಬಿಟ್ಟು ಫೈನಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ಈ ದಿನ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.